ಶುಕ್ರವಾರ ಮಾರ್ಚ್ 27ರಂದು ಬೆಳ್ಳಂಬೆಳಗ್ಗೆ ಹತ್ಯೆಗೀಡಾಗಿರುವ ರೌಡಿ ಶೀಟರ್ ಆರಿಫ್ ಯಾನೆ ಟ್ಯಾಬ್ಲೆಟ್ ಆರಿಫ್ ಕೊಲೆಯ ಹಿಂದೆ ಪ್ರತೀಕಾರದ ನೆರಳು ಕಾಣಿಸಿಕೊಂಡಿದೆ. ತುಕ್ಕಾ ನೌಫಾಲ್ ಸಾವಿಗೆ ಇದು ಪ್ರತೀಕಾರ ಇರಬಹುದಾ ಎನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ. ತುಕ್ಕಾ ನೌಫಾಲ್ಗೂ ಟ್ಯಾಬ್ಲೆಟ್ ಆರಿಫ್ಗೂ ಮಂಗಳೂರಿನ ದಕ್ಕೆ ಮೀನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ವೈಮನಸ್ಸು ಇತ್ತೆಂದು ಹೇಳಲಾಗುತ್ತಿದೆ. ಈ ಬಗ್ಗೆ ಸೋಮೇಶ್ವರದ ಬಳಿ ಆರಿಫ್ ಮೇಲೆ ನೌಫಾಲ್ ತಂಡ ಹಲ್ಲೆ ಕೂಡ ಮಾಡಿತ್ತು. ಆ ಬಗ್ಗೆ ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಇದರ ನಂತರ ಎರಡೂ ತಂಡದವರ ಮಧ್ಯೆ ಆಗಾಗ ಸಂಧಾನ ಮಾತುಕತೆ ಕೂಡ ನಡೆದಿವೆ. ಆದರೆ ನೌಫಾಲ್ ಅನುಮಾನಾಸ್ಪದವಾಗಿ ಉಪ್ಪಳದಲ್ಲಿ ಸಾವಿಗೀಡಾದ ಬಳಿಕ ಇದು ಮತ್ತೊಂದು ತಿರುವನ್ನು ಪಡೆದುಕೊಂಡಿತ್ತು. ನವೆಂಬರ್ 1, 2025ರಂದು ಉಪ್ಪಳದ ರೈಲ್ವೆ ಗೇಟ್ ಬಳಿ ರೌಡಿ ನೌಫಾಲ್ನ ಮೃತದೇಹ ರಕ್ತದ ಮಡುವಿನಲ್ಲಿ ಸಿಕ್ಕಿತ್ತು. ಕೇರಳದ ಪೊಲೀಸರು ಈ ಬಗ್ಗೆ ತನಿಖೆ ನಡೆಸಿದ್ದರೂ ನೌಫಾಲ್ ಆತ್ಮೀಯರಿಗೆ ಇದು ಆರಿಫ್ನದೇ ಕೃತ್ಯ ಎಂದು ಬಲವಾಗಿ ಅನಿಸ್ತಾ ಇತ್ತು. ತಮ್ಮ ಗೆಳೆಯನ ಹತ್ಯೆಗೆ ಈಗ ಪ್ರತೀಕಾರ ಅವರು ತೆಗೆದುಕೊಂಡಿರಬಹುದಾ? ಈ ಬಗ್ಗೆ ತನಿಖೆ ಆಗಬೇಕಿದೆ.